ವಿಪಕ್ಷಗಳಿಂದ ಸಮಾಜ ವಿಭಜನೆ ಕೆಲಸ, ಕುಂಭಮೇಳಕ್ಕೆ ಅವಹೇಳನ ಮಾಡಿದ್ದವರಿಗೆ ನಮೋ ಚಾಟಿ. ಇತ್ತ ಪ್ರಯಾಗ್ರಾಜ್ನಲ್ಲಿ ಜನವೋ ಜನ. ಆಮ್ ಆದ್ಮಿ ವಿರುದ್ಧ ದೆಹಲಿ ಸಿಎಂ ಬಾಂಬ್, ಒಕ್ಕಸ ಖಾಲಿ ಮಾಡಿದ್ದಾಗಿ ಟಾಂಗ್. ಅಧಿವೇಶನದಲ್ಲಿ ಲೆಕ್ಕ ಕೊಡಲು ಬಿಜೆಪಿ ತಯಾರಿ. ದೆಹಲಿಯಲ್ಲಿ ಸಿಎಂ ಸ್ಥಾನಕ್ಕೂ ಮಹಿಳೆ, ವಿಪಕ್ಷಕ್ಕೂ ನಾಯಕಿಯೇ ಆಯ್ಕೆ. ರೇಖಾ ವರ್ಸಸ್ ಅಥೈಷಿ ಜಟಾಪಟಿ ಫಿಕ್ಸ್. ಕಾಂಗ್ರೆಸ್ಗೆ ನಾನು ಬೇಡವಾದ್ರೆ ಹೇಳಿಬಿಡಿ, ರಾಹುಲ್ ವಿರುದ್ಧ ಶಶಿ ತರೂರ್ ಸಿಡಿಮಿಡಿ. ಬಿಜೆಪಿ ಸೇರ್ತಾರಾ ಕಾಂಗ್ರೆಸ್ ಸಂಸದ? ತೆಲಂಗಾಣದಲ್ಲಿ ಸುರಂಗ ಕುಸಿತ ಕೇಸ್, 8 ಕಾರ್ಮಿಕರಿಗಾಗಿ ಮುಂದುವರೆದ ತಲಾಶ್. ಸ್ಥಳದಿಂದಲೇ ರಿಪಬ್ಲಿಕ್ ವಿಸ್ತೃತ ವರದಿ. ಪಾಕಿಸ್ತಾನವನ್ನ ಬಗ್ಗು ಬಡಿದಿದೆ ಭಾರತ. ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಅಬ್ಬರದ ಆಟವನ್ನು ಆಡಿದ್ದಾರೆ. ಪಾಕಿಸ್ತಾನವನ್ನ 6 ವಿಕೆಟ್ಗಳಿಂದ ಭಾರತ ಮಣಿಸಿದೆ. ಭರ್ಜರಿ ಶತಕವನ್ನ ಸಿಡಿಸಿದಂತಹ ವಿರಾಟ್ ಕೊಹ್ಲಿ 111 ಬಾಲ್ಗಳಿಂದ ಅಜೇಯ 100 ರನ್ ಅನ್ನ ಕೊಹ್ಲಿ ಸಿಡಿಸಿದ್ದಾರೆ. 2017ರ ಫೈನಲ್ ಸೋಲಿನ ಸೇಡನ್ನ ಈ ಬಾರಿ ಭಾರತ ತೀರಿಸಿಕೊಂಡಿದೆ. ಸೆಮಿಫೈನಲ್ ಟಿಕೆಟ್ ಪಕ್ಕಾ ಮಾಡಿಕೊಂಡಿದೆ ಈಗ ಭಾರತ. ಚಾಂಪಿಯನ್ಸ್ ಟ್ರೋಫಿಯಿಂದಾಗಿ ಭಾರತ ಬಹುತೇಕ ಔಟ್ ಆತಿಥ್ಯವನ್ನು ವಹಿಸಿದೆ. ಮೊದಲ ತಂಡವಾಗಿ ಔಟ್ ಆಗಿದೆ ಈಗ ಪಾಕ್ ವಿರುದ್ಧ 2 ದಾಖಲೆಯನ್ನ ಬರೆದಿರುವಂತದ್ದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪಾಕಿಸ್ತಾನವನ್ನ ಭಾರತ ಬಗ್ಗು ಬಡಿದಿದೆ. ಹಾಗಾಗಿ ತಮ್ಮ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಪಟಾಕಿಯನ್ನ ಸಿಡಿಸುವುದರ ಮುಖಾಂತರವಾಗಿ, ನಮ್ಮ ಬಾವುಟವನ್ನ ಎತ್ತಿ ಹಿಡಿಯುವ ಮುಖಾಂತರವಾಗಿ ಸಂಭ್ರಮಾಚರಣೆ ಅಲ್ಲಿ ಮನೆ ಮಾಡಿದೆ. ಪಾಕಿಸ್ತಾನವನ್ನ 6 ವಿಕೆಟ್ಗಳಿಂದ ಭಾರತ ಇವತ್ತು ಮಣಿಸಿರುವಂತದ್ದು. ಭಾರತದ ಪರ ರೋಹಿತ್ ಕೊಹ್ಲಿ ಇರಬಹುದು, ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ, ಶ್ರೇಯಸ್ 56 ರನ್ ಅನ್ನ ಗಳಿಸಿದ್ರು. ಪಾಕಿಸ್ತಾನ 241-10. ಭಾರತ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಸಂಭ್ರಮದ ಆಚರಣೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲರ ಮುಖದಲ್ಲೂ ಒಂದು ರೀತಿಯ ಸಂತೋಷ, ಸಂಭ್ರಮ ಮನೆ ಮಾಡಿದೆ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೀವಿ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.